ಹಾಯ್ ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ವಿಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮಂಗಳವಾರ ಬುಧವಾರ 2 ದಿನದ ವಿಡಿಯೋ ಇರುತ್ತೆ. ಇದು ಮಂಗಳವಾರ ಒಂದು 5 ಗಂಟೆ ಸಾಯಂಕಾಲ ಒಂದು 5 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವಾಗ ಮನೆಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 5 ಗಂಟೆಗೆ ಇವತ್ತು ರಾತ್ರಿಗೆ ಅಡುಗೆ ಸ್ವಲ್ಪ ಬೇಗನೆ ಮಾಡೋಣ ಅಂತ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಸಂಘದ ಹತ್ರ ಹೋಗೋದೈತೆ. ನಾನು ಸಂಜೆ ಒಂದು 6 ಗಂಟೆಗೆ ಹೋದರೆ ಮತ್ತೆ ಬರೋದು ಒಂದು 8:30 9 ಗಂಟೆ ಮೇಲೆ ಆಗುತ್ತೆ. ಇನ್ನು ಅವಾಗ ಬಂದು ಅಡುಗೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತಲ್ಲ. ಹಂಗಾಗಿ ನನ್ನ ಮಗಳು ಹೊಟ್ಟೆ ಹಸ್ಕೊಂಡಿರಲ್ಲ. ಹಂಗಾಗಿ ಫಸ್ಟ್ ಅಡುಗೆ ಮಾಡಿಬಿಟ್ರೆ ಅಡುಗೆದು ಇದಿರಲ್ಲ ಅಂತೇಳಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾಯಿ ಚಟ್ನಿ ಮಾಡೋಣ ಅಂತಂದು ಕಾಯಿ ಇರಲಿಲ್ಲ, ಕಾಯಿ ಸುಲ್ಕೊತಾ ಇದ್ದೀನಿ. ಅಡುಗೆ ಮಾಡಿಬಿಟ್ರೆ ಮತ್ತೆ ಒಂದು ಸ್ವಲ್ಪ ತಣ್ಣಗಾಗಿರೋ ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡ್ಬೋದು ಅಂತದ್ದು. ಸ್ವಲ್ಪ ಬೇಗನೆ ಅಡುಗೆ ಮಾಡಿದೆ. ಒಂದು 6 ಗಂಟೆಗೆಲ್ಲ ಅಡುಗೆ ಆಯಿತು. ಇನ್ನು ಅಡುಗೆ ಮುಗಿಸ್ಕೊಂಡು ಇನ್ನು ಸಂಘ ಐತೆ, ಸಂಘದ ಹತ್ರ ಹೋಗಿ ಬರಬೇಕಿನ್ನು. ನನಗಿನ್ನು ಮನೆ ಕೆಲಸನೇ ಇನ್ನು ಜಾಸ್ತಿ ಇದ್ದಾವೆ. ಈ 2 ದಿನದಟ್ಟಿ ಸ್ವಲ್ಪ ಬೀಡಿ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗೋಗಿದ್ದೆ. ಯಾಕೆಂದರೆ ನೆನ್ನೆ ಸ್ವಲ್ಪ ಬೀಡಿ ಕೊಡೋದಿತ್ತು. ಇನ್ನು ಬೀಡಿ ಎಲ್ಲ ರೆಡಿ ಮಾಡಿ ಅವೆಲ್ಲ ಜಾಸ್ತಿ ಇದ್ವು. ಹಂಗಾಗಿ ಬೀಡಿ ಕೆಲಸನೇ ಇಟ್ಕೊಂಡಿದ್ದೆ. ಮನೆಗಳ ಕೆಲಸ ನೆನ್ನೆ ಇಟ್ಕೊಂಡಿರಲಿಲ್ಲ. ಹಂಗಾಗಿ ಇವತ್ತಿನ ಸಂಘದ ಹತ್ರ ಹೋಗಿ ಬಂದು 9 ಗಂಟೆನೇ ಮನೆಗಳ ಕೆಲಸ ಎಲ್ಲ ಒಳಗಡೆ ಪಾತ್ರೆಗಳು ಅವೆಲ್ಲ ಇದ್ದಾವೆ. ಅವನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮನೆಗಳ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇನ್ನೊಂದು 2 ದಿನ ಮಿಷನ್ಗೆ ಹಾಕಿರೋ ಬಟ್ಟೆನೂ ಇದೆ ಚೇರ್ ಮೇಲೆ, ಅವನು ಮಡಚಿಡ್ಬೇಕು. ಎಲ್ಲ ಒಂದು 2-3 ದಿನದಟ್ಟು ಚೇರ್ ಮೇಲೆ ಇದ್ದಾವೆ. ಹಂಗಾಗಿ ಇವತ್ತು ಅವನ್ನೆಲ್ಲ ಮಡಚ್ಬಿಟ್ಟೆಲ್ಲ ಬೀರ್ವಾಕೆಲ್ಲ ಜೋಡಿಸ್ಬೇಕು. ನನಗೆ ಇನ್ನೇನಂದರೆ ಬೀಡಿ ಕೆಲಸನೂ ಮನೆ ಕೆಲಸ 2 ಇರೋದ್ರಿಂದ ನಂಗೆ ಸ್ವಲ್ಪ ಜಾಸ್ತಿ ಕೆಲಸ ಇರ್ತವೆ. ಈ ಸೋಮವಾರ ಮಂಗಳವಾರ ಬಂತಂದ್ರೆ ಸ್ವಲ್ಪ ಬೀಡಿ ಕೆಲಸ ಹೆವಿ ಆಗುತ್ತೆ. ಹಂಗಾಗಿ ಮನೆಗಳ ಕೆಲಸ ಒಂದಿನ ಪೆಂಡಿಂಗ್ ಇಕ್ಬಿಡ್ತೀನಿ. ಮತ್ತು ಮಂಗಳವಾರ ಬೀಡಿ ಕೊಟ್ಬಿಟ್ಟು ಮಂಗಳವಾರ ನೈಟೆಲ್ಲ ಕ್ಲೀನ್ ಮಾಡ್ಕೊತೀನಿ ಮನೆಗಳ ಕೆಲಸ ಎಲ್ಲ. ಇಲ್ಲ ನಮ್ಮ ಬೀಡಿ ಎಲ್ಲ ರೆಡಿ ಮಾಡಿ ಕೊಡೋಕ್ಕಾಗಲ್ವಲ್ಲ, ನಾನು ಮಂಗಳವಾರ ಮನೆಗಳ ಕೆಲಸ ಇಟ್ಕೊಂಡ್ರೆ. ಹಂಗಾಗಿ ಮಂಗಳವಾರ ಏನು ಕೆಲಸ ಇಟ್ಕೊಳಕ್ಕೆ ಹೋಗಲ್ಲ ಮನೆಗಳ್ದು. ಏನಂದರೆ ಆ ಕೆಲಸ ಮಾಡಿದ್ರೆ ನಮಗೂ ಒಂಚೂರು ಅಷ್ಟು ದುಡ್ಡು ಬರುತ್ತಲ್ಲ ಅನ್ನೋ ಒಂದು ಇದಕ್ಕೆ ಅದನ್ನು ಇದು ಮನೆ ಕೆಲಸ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಮಾಡ್ಕೊತಾ ಇರ್ತೀನಿ. ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಯಾವಾಗಾದ್ರು ಒಂದು ಸಲ ಬೀಡಿ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಾಗ ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ಪೆಂಡಿಂಗ್ ಇರುತ್ತವೆ. ಇನ್ನು ಅಡುಗೆ ಮನೆಯಲ್ಲೂ ಕೆಲಸಗಳಿಲ್ಲವೆಲ್ಲ ಪಾತ್ರೆಗಳು ಅವು ಇವೆಲ್ಲ ಇದ್ದಾವೆ. ಅವನ್ನೆಲ್ಲ ಒಂಚೂರೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೈಟ್ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಎತ್ತಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ಸೋಮವಾರ ಕ್ಲೀನ್ ಮಾಡಿದ್ದಿದೆ, ಮಂಗಳವಾರ ಏನೂ ಕ್ಲೀನ್ ಮಾಡ್ಕೊಂಬಿಲ್ಲ. ಹಂಗಾಗಿ ಮನೆಗಳು ಕೆಲಸಗಳೆಲ್ಲ ಹಂಗೆ ಇದ್ದಾವೆ. ನಮ್ಮದೇನೋ ಸ್ವಲ್ಪ ಅಡುಗೆ ಮನೆ ಚಿಕ್ಕದಲ್ಲ, ಹಂಗಾಗಿ ಎಲ್ಲ ಅವಾಗಲದಾವಾಗೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ರೆ, ಇಲ್ಲಾಂದರೆ ಚಿಕ್ಕದಲ್ಲ ಅಲ್ಲೇ ಇದ್ದರೆ ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ. ಅವಾಗೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಯಾವಾಗಾದ್ರೂ ಒಂದೊಂದು ಸಲ ಅನಿಸುತ್ತೆ ನಮ್ಮದು ಸ್ವಲ್ಪ ಮನೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿತ್ತು. ಒಂದು ವೇಸ್ಟ್ ಎಲ್ಲ ಹಾಕೋಳಕ್ಕೆ ಒಂದು ರೂಮು ಮತ್ತು ಅಡುಗೆ ರೂಮ್ ಒಂದು ಸ್ವಲ್ಪ ದೊಡ್ಡದಾಗಿರ್ಬೇಕಾಗಿತ್ತು. ನಂಗೆ ಚೆನ್ನಾಗಿರೋದು ನಾವಿನ್ನೂ ಸ್ವಲ್ಪ ಮುಂದೆ ಕಟ್ಕೋಬೇಕಲ್ಲ. ಹಂಗಾಗಿ ಮುಂದೆ ಕಟ್ಕೊಂಡಾಗ ಅಡುಗೆ ರೂಮ್ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ಕೋಬೇಕು. ನಮ್ಮ ಚಿಂಟುಗೆ ನೋಡಿ ಚೇರು ಆಗಲಿ ಸ್ಟೂಲ್ ಆಗಲಿ ಯಾವುದನ್ನ ಒಂದು ಇರಬೇಕು. ಅವ್ನು ಮನಿಕೊಳಕ್ಕಿಲ್ಲ ಅಂದರೆ ಅವ್ನು ಮನಿಕೊಳಲ್ಲ. ಹಂಗೆ ಅವನ ಕತೆ. ಇದು ಇನ್ನು ಬುಧವಾರ ಬೆಳಗ್ಗೆನೇ ವೀಡಿಯೋ. ಇದು ಸ್ವಲ್ಪ ಮಾಡ ಮುಚ್ಕೊಂಡಂಗಿತ್ತು. ಹಂಗಾಗಿ ಸ್ವಲ್ಪ ಬಟ್ಟೆಗಳಿದ್ವು ಒಗ್ಯವು. ಇವೆಲ್ಲ ಮಿಷನ್ಗೆ ಹಾಕವಲ್ಲ, ಒಗ್ಯವೆ. ಇವು ಸ್ವಲ್ಪ ಸೀರೆಗಳು ಹೊಸವು ಅವೆಲ್ಲ. ಹಂಗಾಗಿ ಅವ್ನು ಸ್ವಲ್ಪ ಎಲ್ಲ ಲಿಕ್ವಿಡ್ ಹಾಕಿ ಜಾಲ್ಸಾಕೋಣ ಅಂತ ಹಾಕ್ಕೊಂಡೆ. ಇವ್ರನ್ನೊಂಚೂರು ಬೆಳಗ್ಗೆನೇ ಸ್ವಲ್ಪ ಜಾಲ್ಸಾಕ್ಬಿಟ್ರೆ ನೀಟಾಗೆಲ್ಲ ಆರ್ಕಂತ ಸಾಯಂಕಾಲದವರೆಗೂ ಅಂತಂದು ಬೆಳಗ್ಗೆನೇ ಇಟ್ಕೊಂಡೆ. ಯಾಕಂದರೆ ಸ್ವಲ್ಪ ಮಳೆ ಬರೋಂಗೈತಲ್ಲ, ಸ್ವಲ್ಪ ಲೇಟ್ ಆಗಿದ್ರೆ ಮತ್ತೆ ಅವು ಆರಲ್ಲ. ಆರದಿದ್ರೆ ಚೆನ್ನಾಗಿರಲ್ಲ, ಸ್ಮೆಲ್ ಬರ್ತವೆ. ಅವನ್ನೆಲ್ಲ ಜಾಲಿಸ್ಬಿಟ್ಟು ನೀಟಾಗೆಲ್ಲ ಒಣಗಾಕಿ ನೀಟಾಗೆಲ್ಲ ಐರನ್ ಮಾಡಿ ಎತ್ತಿಟ್ರೆ ಇನ್ನು ಅದು ಕೆಲಸ ಮುಗೀತೈತೆ. ಇವೇನಂದರೆ ಅವಾಗವಾಗ ಶನಿವಾರ ಶುಕ್ರವಾರ ಈ ಥರ ವಾರ ಮಾಡಿದಾಗೂ ಮತ್ತು ಎಲ್ಲಾದರೂ ಹೋದಾಗೂ ಫಂಕ್ಷನ್ಗೂ ಈ ಥರ ಉಟ್ಕೊಂಡಿರೋ ಸೀರೆಗಳೇ, ಹೊಸ ಸೀರೆಗಳವೆಲ್ಲ. ಹೊಸ ಬಟ್ಟೆಗಳು ಅವೆಲ್ಲ ಏನು ಮಿಷನ್ಗೇನು ಹಾಕೋಕ್ಕೆ ಹೋಗಲ್ಲ. ಇಂಥವೆಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಜಾಲಿಸ್ಬಿಡ್ತೀನಿ. ಯಾಕಂದ್ರೆ ಅವೇನು ಜಾಸ್ತಿ ಏನು ಮಾಸಿರಲ್ಲ. ಸುಮ್ಮನೆ ಒಂದು ಅರ್ಧ ಗಂಟೆ 1 ಗಂಟೆ ಹಿಂಗೆ ಉಟ್ಕೊಂಡಿರೋವು ಅಷ್ಟೇ. ಡೈಲಿ ಬಿಚ್ಚಾಕವು ಮಾತ್ರನೇ ಮಿಷನ್ಗೆ ಹಾಕೋದು. ನಿಮ್ಮ ಮಿಷನ್ಗೆ ಹಾಕೋವನು ಬಟ್ಟೆಗಳಿದ್ದಾವೆ, ಅವನು ಒಂದು ಸ್ವಲ್ಪ ಹಾಕ್ಬೇಕು. ಫಸ್ಟ್ ಇವನು ಜಾಲ್ಸಾಕ್ಬಿಟ್ಟು ಮತ್ತು ಆಮೇಲೆ ಅವನು ಮಿಷನ್ಗೆ ಹಾಕ್ಬಿಟ್ರೆ ಅವನು ಆಗ್ತವೆ. ಅವು ಹಾರಾಕ್ಬೋದು, ಅವು ಹಾರ್ಕೊತವೆ. ನೆನ್ನೆಯಿಂದನೂ ಮಾಡ ಮುಚ್ಕೊಂಡು ಮಳೆ ಬರೋಂಗೆ ಐತೆ. ಆದರೆ ಮಳೆ ಏನು ಬರಲಿಲ್ಲ. ನೆನ್ನೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೊಂದು
ಒಂದು 10 ನಿಮಿಷ ಹಂಗೆ ಬಂದೇನೆ. ಸ್ವಲ್ಪ ಜೋರಾಗಿ ಬಂದರೆ ಚೆನ್ನಾಗಿರ್ತಿತ್ತು, ಗಿಡಗಳಿಗೆಲ್ಲ ಸ್ವಲ್ಪ ತಂಪಾಗೋದು. ಏಕೆಂದರೆ ನಾವು ಒಯ್ಯೋ ನೀರು ಎಷ್ಟೋ ಇದ್ರೂ ಅವಕ್ಕೆ ಇದಿರಲ್ಲ, ಮಳೆ ನೀರು ಬಿದ್ರೇ ಅವು ಗಿಡಗಳಿಗೆಲ್ಲ ತಂಪು, ಗಿಡಗಳು ಚೆನ್ನಾಗಿ ಬರ್ತಾವೆ ಮಳೆಗಾಲದಾಗೆ. ಇನ್ನು ಇದೆಲ್ಲ ಆದಮೇಲೆ ಇನ್ನು ತಿಂಡಿ ಇನ್ನೂ ಏನೂ ಮಾಡಿಲ್ಲ. ಫಸ್ಟಿಗೆ ಬಟ್ಟೆ ಜಾಲ್ಸಾಕ್ಬಿಟ್ಟು ಆಮೇಲೆ ತಿಂಡಿನೋ ಅಡುಗೆನೋ ಏನಾದರೂ ಮಾಡಬೇಕು. ಇನ್ನು ಇವತ್ತು ನಾಳೆ ಹಂಗೆ ಇನ್ನು ಶುಕ್ರವಾರ ಸ್ಕೂಲ್ ಓಪನ್ ಆಗ್ತಿತ್ತಲ್ಲ, ಇನ್ನು ಅವಾಗಿನ್ನು ಬೆಳಗ್ಗೆ ರಾತ್ರಿನೇ ಕೆಲಸಗಳು ಅಡುಗೆ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿರಬೇಕು. ತಿಂಡಿ ಒಂದು 8 ಅಷ್ಟಾಗಿ ತಿಂಡಿ ಆಗಿಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿರ್ಬೇಕು. ಇನ್ನು ನನಗಿನ್ನು ಒಂದು ಇಷ್ಟು ದಿನ ಏನು ಸ್ಕೂಲ್ ಇರಲಿಲ್ವಲ್ಲ, ಹಂಗಾಗಿ ತಿಂಡಿ ಅಡುಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಒಂದು 10 ಗಂಟೆವರೆಗೂ ನನ್ನ ಮಗಳು ಒಂದು 10-10:30 ಆದರೂ ಊಟ ಮಾಡ್ತಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಿದ್ದೆ. ಇನ್ನು ಹಂಗಲ್ಲ, ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನು ಮನೆಗಳ ಕೆಲಸ, ಅಡುಗೆ, ತಿಂಡಿ, ಹುಡುಗರನ್ನ ರೆಡಿ ಮಾಡೋದು ಜಾಸ್ತಿ ಕೆಲಸಗಳಿನ್ನು. ಮನೇಲಿ ನೋಡೋಕ್ಕೆ ಮೂವರೇ ಇರೋದು, ಯಾರಾದರೂ ನೋಡಿದ್ರೆ ಮೂವರೇ, ಇವ್ರಿಗೇನು ಕೆಲಸ ಇರೋಲ್ಲ ಜಾಸ್ತಿ ಅಂತ ಅಂದ್ಕೊತಾರೆ. ಆದರೂ ನಮ್ಮ ಮನೆಗೆ ಕೂಡ ಜಾಸ್ತಿ ಕೆಲಸಗಳಿರ್ತವೆ. ಕೆಲಸ ಏನೋ ಅಲ್ಲೇ ಇಲ್ಲವೆಲ್ಲ ಎತ್ತಿಕ್ಕಂದ ಕೆಲಸ ಮಾಡ್ಕೊಂಡಿದ್ರೆ ಕೆಲಸಗಳಿರಲ್ಲ. ಎಲ್ಲ ನೀಟಾಗೆಲ್ಲ ಇಟ್ಕೋಬೇಕು, ಮನೆ ಚೆನ್ನಾಗಿರ್ಬೇಕು ಅನ್ನೋ ಅವ್ರಿಗೆ ಕೆಲಸಗಳಿದ್ದೇ ಇರ್ತವೆ. ನನಗೂ ಹಂಗೇ ಕೆಲಸಗಳಿದ್ದೇ ಇರ್ತವೆ. ಯಾಕೆಂದರೆ ನನಗೆ ಬೀಡಿ ಕೆಲಸ ಮತ್ತು ಮನೆಗಳ್ದು ಎಲ್ಲದೆಲ್ಲ ಇಟ್ಕೊಳಕ್ಕಾಗಲ್ಲ, ಅದನ್ನು ಅವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ವಾರದಲ್ಲಿ 1 ದಿನನೋ 2 ದಿನ ನಂಗೆ ಮನೆಗಳ್ದು ಹಂಗೆ ಇಟ್ಕೊತೀನೇನೋ, ಮತ್ತೆ ಇನ್ಯಾವು ಕ್ಲೀನಾಗಿ ಇಟ್ಕೊತೀನಿ. ಯಾಕೆಂದರೆ ಬೀಡಿ ಕೆಲಸ ಇರ್ತವಲ್ಲ, ಹಂಗಾಗಿ ಅದು ಇದು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ. ಇನ್ನು ನಮ್ಮ ಮನೆಯವರು ನೆನ್ನೆ ಹೋಗಿರೋರು, ಪಾಪ ಅವ್ರು ಸ್ವಲ್ಪ ದೂರನೇ ಹೋಗಿರೋದು ಪ್ರೋಗ್ರಾಮ್ಗೆ. ಹಂಗಾಗಿ ಅವ್ರು ನೈಟೂ ಬರಲಿಲ್ಲ. ಇವಾಗ ಏನಾದ್ರು ಬೆಳಗ್ಗೆ ಏನಾದ್ರು ಬರ್ತಾರೇನೋ, ಬೆಳಗ್ಗೆನೂ ಸ್ವಲ್ಪ ಲೇಟ್ ಆಗೋಗ್ಬೋದೇನೋ, ಅದಕ್ಕೋಸ್ಕರ ಇನ್ನೂ ತಿಂಡಿ ಅಡುಗೆ ಏನೂ ಮಾಡಿಲ್ಲ. ಇನ್ನು ಅವ್ರು ಬರೋದು ಲೇಟಲ್ಲ, ಅಷ್ಟಲ್ಲಿ ಮಾಡ್ಬೋದು ಹೇಳಿ ಇವೆಲ್ಲ ಬಟ್ಟೆಗಳೆಲ್ಲ ಕ್ಲಿಯರ್ ಮಾಡ್ಕೊಂಡು ಅಂತಂದು ಮಾಡಲಿಲ್ಲ. ಇನ್ನು ಬೆಳಗ್ಗೆ ಒಂಚೂರು ನಾನು ನನ್ನ ಮಗಳು ಇಬ್ಬರೇ ಅಲ್ವಾ, ಒಂಚೂರು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅವನು ಹೊರಗಡೆ ಕಸ ಗುಡಿಸೋದು, ನೀರು ಚಿಮ್ಕಿಸ್, ರಂಗೋಲಿ ಹಾಕೋದು ಇದೆಲ್ಲ ಮುಗಿಸ್ಕೊಂಡು ಬಟ್ಟೆಗಳ ಕೆಲಸನೇ ಇಟ್ಕೊಂಡೆ. ಜಾಸ್ತಿ ಮ್ಯಾಟುಗಳು ಮತ್ತು ಬೆಡ್ಶೀಟು ದೊಡ್ಡವು ಈ ಥರ ಎಲ್ಲ ಇವೇನು ಮಿಷನ್ಗೆ ಹಾಕಲ್ಲ. ಯಾಕೆಂದರೆ ಅವು ಸ್ವಲ್ಪ ತಿರುಗ್ಸೋಕ್ಕಾಗಬೇಕಲ್ಲ, ಅವನ್ನೆಲ್ಲ ಹಾಕೋಕ್ಕೋಗಲ್ಲ. ಅವನ್ನೆಲ್ಲ ಒಗಿಬೇಕು ಒಂದ್ಸಲ. ಬೆಡ್ಶೀಟು ಚಾಪೆಗಳು ಎಲ್ಲ ಒಂದ್ಸಲ ಜಾಲ್ಸಾಕಬೇಕು. ಇಷ್ಟೆಲ್ಲ ಸ್ವಲ್ಪ ಎಲ್ಲ ಬಿಡುವು ಮಾಡ್ಕೊಂಡು ನಾವು ಕೆಲಸನೂ ನೋಡ್ಕೋಬೇಕಿನ್ನು. ಈ ಬಟ್ಟೆ ಒಗೆಯೋದಾಗಿರ್ಬೋದು, ಈ ನೆಲ ತೊಳೆಯೋದಾಗಿರ್ಬೇಕು, ಇದೆಲ್ಲ ನಾನು ಸುಮಾರಿಂದ ಮದುವೆಗೆ ಮುಂಚೆ ನನಗೆ ಈ ಕೆಲಸಗಳು ಯಾವುದೂ ಬರ್ತಿರ್ಲಿಲ್ಲ. ನಾನು ಮದುವೆ ಆದಮೇಲೆ ಈ ಕೆಲಸಗಳೆಲ್ಲ ಕಲ್ತ್ಕೊಂಡಿದ್ದೆ. ಯಾಕೆಂದರೆ ನಮ್ಮ ಮನೇಲಿದ್ದಾಗ ನಮ್ಮ ಅಮ್ಮನೇ ಬಟ್ಟೆ ಒಗೆಯೋದಾಗಿರ್ಬೋದು, ನೆಲ ತೊಳೆಯೋದಾಗಿರ್ಬೋದು ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಳೋರು, ನನಗೇನು ಹೇಳ್ತಿರ್ಲಿಲ್ಲ. ನನ್ನ ಕೆಲಸ ಏನಂದರೆ ಸ್ವಲ್ಪ ಬೀಡಿ ಕೆಲಸ ಏನಾದರೂ ಇದ್ದರೆ ಬೀಡಿ ಕೆಲಸ, ಮತ್ತು ಒಂದು ಸ್ವಲ್ಪ ಪಾತ್ರೆ, ಮತ್ತು ಒಂಚೂರು ಅಡುಗೆ, ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಳೋರು. ಬೆಳಗ್ಗೆ ಎದ್ದ ತಕ್ಷಣ ಒಂದಿನಕ್ಕೂ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿರೋದೇ ಇಲ್ಲ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಮದುವೆಗೂ ಮುಂಚೆ. ಯಾಕಂದರೆ ನಮ್ಮ ಅಮ್ಮನೇ ಮಾಡ್ಕೊಳೋರು ಆ ಕೆಲಸಗಳೆಲ್ಲ. ನಂಗೆ ಹಂಗಾಗಿ ಒಂದು ರಂಗೋಲಿ ಕೂಡ ಹಾಕೋಕ್ಕೆ ಬರ್ತಿರ್ಲಿಲ್ಲ ನನಗೆ ಮುಂಚೆ. ನಾನು ಮದುವೆ ಆದಮೇಲೆ ಸ್ವಲ್ಪ ಈ ಕೆಲಸಗಳೆಲ್ಲ ಸ್ವಲ್ಪ ಅಲವಾಟು ಮಾಡಿಕೊಂಡು ಎಲ್ಲನೂ ಕಲ್ತ್ಕೊಂಡಿರೋದು. ಇನ್ನು ಮನೆಗಳ ಕೆಲಸ ಯಾವುದೇ ಇದ್ದರೂ ಮಾಡ್ತೀನಿ, ಯಾವುದು ಬೇಜಾರಾಗಲ್ಲ ನನಗೆ ಎಲ್ಲ ಕೆಲಸದಾಗೂ ಬೇಜಾರಂದರೆ ಸ್ವಲ್ಪ ಈ ಬಟ್ಟೆಗಳು ಒಗೆಯೋ ಕೆಲಸನೇ. ನನಗೆ ಬಟ್ಟೆಗಳಂದರೆ ಸ್ವಲ್ಪ ತಲೆನೋವು, ಒಗೆಯೋಕ್ಕೂ ಜಾಲ್ಸೋಕ್ಕೂ ಇದೆಲ್ಲಕ್ಕೂ ಸ್ವಲ್ಪ. ಹಂಗಾಗಿ ಇನ್ನು ಮನೆಗಳ ಕೆಲಸ ಏನೇ ಇದ್ದರೂ ಮಾಡ್ತೀನಿ, ಬಟ್ಟೆ ಅಂದರೆ ಸ್ವಲ್ಪ ನನಗೆ ಬೇಜಾರೇನೆ. ಹಂಗಾಗಿ ಒಂದು ಸ್ವಲ್ಪ ದಿನಕ್ಕೆ ವಾಷಿಂಗ್ ಮಿಷನ್ ಬೇಕು ಅಂತ ವಾಷಿಂಗ್ ಮಿಷನ್ ತಗೊಂಡೆ. ಆ ವಾಷಿಂಗ್ ಮಿಷನ್ ಇದ್ರೂ ಅದಕ್ಕೆ ಯಾವ ಬಟ್ಟೆ ಹಾಕ್ಬೇಕು ಅವು ಮಾತ್ರನೇ ಹಾಕಬೇಕು. ಬೇರೆವೆಲ್ಲ ಒಗೆದಿದ್ದವೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಹೊಸ ಬಟ್ಟೆಗಳು ಇವೆಲ್ಲ. ಹಂಗಾಗಿ ನಾನು ಡೈಲಿ ಬಿಚ್ಚಾಕೋ ಬಟ್ಟೆ ಮಾತ್ರನೇ, ಇನ್ನು ಬೇರೆ ಯಾವೂ ಹಾಕೋಕ್ಕೆ ಹೋಗಲ್ಲ. ಇನ್ನು ಬೇರೆ ಯಾವನ ಹೊಸವು ಈ ಥರ ಇದೆ, ಈ ಥರ ಕೈಯಲ್ಲಿ ಜಾಲ್ಸಾಕೋದೆ. ಸುಮಾರು ಅಂದರೆ ಇವು ಒಂದು 20 ದಿನದಟ್ಟಿ ಅವಾಗವಾಗ ಬಿಚ್ಚಾಕಿರೋ ಬಟ್ಟೆಗಳನ್ನೇ ಎಲ್ಲ ಒಂದು ಸಲ ಜಾಲ್ಸಾಕೋಣ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ಬಿಚ್ಚಿಬಿಟ್ಟು ಎಲ್ಲ ಒಂದು ಇದಕ್ಕೆ ಹಾಕ್ಬಿಟ್ಟು ಒಳಗಡೆನೇ ಇಟ್ಟಿದ್ದೆವು. ಹಂಗಾಗಿ ಇನ್ನು ಇವತ್ತು ಮನೆಗಳಿಗೆ ಕೆಲಸ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿತ್ತಲ್ಲ, ಇನ್ನು ಬಟ್ಟೆಗಳ್ದು ಇವೆಲ್ಲ ಜಾಲ್ಸಾಕೊಂಡು ಇದು ಮುಗಿತೈತೆ ಅಂತಂದು ಇವತ್ತು ಇಟ್ಕೊಂಡೆ ಕೆಲಸ. ಮತ್ತು ಬೆಳಗ್ಗೆಲ್ಲ ನೋಡಿ ಹೊರ್ಗಡೆ ಸ್ವಲ್ಪ ನಮ್ಮ ಮನೆ ಹತ್ರ ಸ್ವಲ್ಪ ಗಿಡಗಳು ಜಾಸ್ತಿ ಇರ್ತಾವಲ್ಲ, ಹಂಗಾಗಿ ಬೆಳಗ್ಗೆ ವ್ಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ, ಸ್ವಲ್ಪ ಬೇಜಾರಾಗಲ್ಲ, ಚೆನ್ನಾಗಿರುತ್ತೆ. ಯಾರೋ ಹೊಸ್ದಾಗಿ ಬಂದವ್ರಿಗಾದ್ರೆ ಯಪ್ಪ ಮನೆ ಮುಂದೆಲ್ಲ ಸ್ವಲ್ಪ ತೋಟ ಐತೆ, ಮಾವಿನ ತೋಟ ಅದೆಲ್ಲ ನೋಡ್ಬಿಟ್ಟು ಹೊಸ್ದಾಗಿ ಯಾರು ಬಂದರೆ ಅಪ್ಪ ಇವ್ರು ಹೆಂಗಿರ್ತಾರೇನೋ ಇಲ್ಲಿ ಲಾಸ್ಟ್ಗೆ ಇದ್ದಾರೆ ಅನ್ನೋಂಗಾಗುತ್ತೆ. ನಮ್ಗೆ ಅಲವಾಟಾಗಿದ್ದೆಲ್ಲ, ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ನೋಡೋಕೆ ಸ್ವಲ್ಪ ಚೆನ್ನಾಗಿರುತ್ತೆ.
ನಾನೇ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ವ್ಯೂ ಎಲ್ಲ ಆಮೇಲೆ ಮನೆಗಳ ಕೆಲಸ ಇಟ್ಕೊಳ್ಳೋದು. ನಾನು ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ನಮ್ಮ ಮನೆಯವ್ರು ಬಂದುಬಿಟ್ಟು ಇನ್ನು ಅವ್ರೇನು ತಿಂಡಿ ಏನು ಕೇಳಿಲ್ಲ, ಸ್ವಲ್ಪ ಲೇಟೇ ಆಗಲಿ, ನಾನು ಇನ್ನೂ ಸ್ನಾನ ಮಾಡಿಕೊಂಡು ಇದೆಲ್ಲ ಕೆಲಸಗಳೆಲ್ಲ ಮುಗಿದ್ಮೇಲೆ ಮಾಡು ಅಂತಂದು ಹೇಳಿದ್ರು. ಸರಿ ಆಯ್ತು ಹೇಳು ಅಂತಂದು ಹೇಳ್ಬಿಟ್ಟು ನನಗೂ ಒಳ್ಳೆ ಕೆಲಸ ಆಯಿತು ಅಂತ. ಯಾಕೆಂದರೆ ನಮ್ಮ ಮನೆ ಹೊಟ್ಟೆ ಹಸಿವು ತಡೆಯಲ್ಲ, ನಮ್ಮ ಮನೆಯವ್ರು ಯಾವಾಗ ಕೇಳಿದ್ರೆ ಅವಾಗ ಊಟ ರೆಡಿ ಇರಬೇಕು ಹಂಗೆ. ಇನ್ನಿವಾಗ ಸ್ವಲ್ಪ ಸಮಾಧಾನವಾಗಿದ್ದರೆ ಸರಿ ಬಿಡು, ಇನ್ನು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇನ್ನು ತಿಂಡಿ ಮಾಡೋಣ ಅಂತ ಬಟ್ಟೆಗಳೆಲ್ಲ ಜಾಲಿಸ್ಬಿಟ್ಟು ಇನ್ನು ಟೇಬಲ್ ಮೇಲೆ ಹಾಕ್ತೇವೆ. ಸ್ವಲ್ಪ ನೀರು ಬಾಸ್ಕೊಂಡ್ರೆ ಹಾರಾಕಕ್ಕೆ ಚೆನ್ನಾಗಿರ್ತವೆ ಅಂತ ಇನ್ನು ಬಟ್ಟೆಗಳೆಲ್ಲ ಹಾರಾಕಿ ಇನ್ನು ತಿಂಡಿ ಮಾಡಿ ಇನ್ನು ಅದನ್ನೆಲ್ಲ ಏನು ವೀಡಿಯೋ ಏನು ತೆಗಿಲಿಲ್ಲ. ಇನ್ನು ತಿಂಡಿ ಮಾಡಿಬಿಟ್ಟು ನಾನು ಇನ್ನು ತಿಂಡಿ ತಿಂದ್ಕೊಂಡು ಇನ್ನು ಈ ಬಂಡೆಗಳ ಕೆಳಗಡೆ ಸ್ವಲ್ಪ ಎಲ್ಲ ಯಾವಾಗಂದರೆ ಯುಗಾದಿ ಹಬ್ದಾಗೆಲ್ಲ ಪೇಂಟ್ ಮಾಡಿದ್ವಾಗ ಮನೆಗೆಲ್ಲ ಇನ್ನು ಅವಾಗೇ ಹೊಸ್ದಾಗಿ ಬಂಡೆಗಳನ್ನು ಹಾಕಿದ್ದು. ಇನ್ನು ಅವಾಗ ಇಕ್ಕಿರೋ ಐಟಮ್ ಇದರಲ್ಲಿ ಅವತ್ತೇನು ತೆಗಿಲೇ ಇಲ್ಲ, ಜಾಸ್ತಿ ದಿನ ಆಗಿತ್ತು. ಹಂಗಾಗಿ ಇವತ್ತೆಲ್ಲ ತೆಗೆದೆಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡು ವೇಸ್ಟೆಲ್ಲ ಬಿಸಾಕ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡೆ ಇವತ್ತು. ಇನ್ನು ಒಳಗಡೆ ಅಡುಗೆ ರೂಮು ಸ್ವಲ್ಪ ಹಾಲು ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು. ನಾನು ಮನೆ ಕ್ಲೀನ್ ಮಾಡ್ಕೊಂಡು ಸುಮಾರು ಅಂದೆ ಯುಗಾದಿ ಹಬ್ದಾಗ ಮನೆ ತೊಳೆದಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅವಾಗ ಕ್ಲೀನ್ ಮಾಡ್ಕೊಂಡಿದ್ದೆ. ಮಾಮೂಲಾಗಾದ್ರೆ ವಾರದ ದಿನ ಸ್ವಲ್ಪ ಮಾಮೂಲು ಸಿಕ್ಕದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದಂಗೆ, ಮತ್ತು ಡೀಪ್ ಕ್ಲೀನ್ ಏನು ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ಮತ್ತು ಈಗ ಮುಂದೆ ನಮಗಿನ್ನು ಬಾಬಾಯಿನ ಹಬ್ಬ ಬರುತ್ತೆ, ಮೊಹರಮು, ಹಂಗಾಗಿ ಆ ಹಬ್ಬಕ್ಕೂ ಆಗುತ್ತೆ ಅಂತದ್ದು ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಡುಗೆ ರೂಮು ಹಾಲು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು ಮಂತ್ಲಿ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡು ಅದು ಮುಗಿಯುತ್ತೆ. ಅದನ್ನು ಅಷ್ಟರಲ್ಲಿ ಫಸ್ಟ್ ಈ ಬಂಡೆ ಕೆಳಗಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇದ್ವು, ಅವೆಲ್ಲ ವೇಸ್ಟ್ ಎಲ್ಲ ಬಿಸಾಕ್ಬಿಟ್ಟು ಚೀಲಗಳು ಅವೆಲ್ಲ ನೀಟಾಗೆಲ್ಲ ಜೋಡಿಸಿ ಇಡೋಣ ಅಂತಂದೇಳ್ಬಿಟ್ಟು. ಯಾಕಂದರೆ ನಮ್ದು ಈ ಕಡೆ ಸ್ವಲ್ಪ ಲಾಸ್ಟ್ ಅಲ್ವಾ, ಗಿಡಗಳು ಗೆಂಟೆಗಳೆಲ್ಲ ಜಾಸ್ತಿ ಇರ್ತವೆ, ಹಾವು ಇವೆಲ್ಲ ಬರೋ ಅವಕಾಶ ಇರುತ್ತೆ. ಹಂಗಾಗಿ ಅವಾಗೆಲ್ಲ ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು 3-4 ತಿಂಗ್ಳಿಗೊಂದ್ಸಲ ಇದೆಲ್ಲ ತಕ್ಕೊಂಡು ಹಿಂಗೆ ಕ್ಲೀನ್ ಮಾಡ್ಕೊಬೇಕು. ನಾನು ಇದನ್ನು ಯುಗಾದಿ ಹಬ್ಬದಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಅದಾದಮೇಲೆ ಯಾವತ್ತಿತ್ತಾಗ ಕ್ಲೀನ್ ಮಾಡಲಿಲ್ಲ. ಇವತ್ತು ಸ್ವಲ್ಪ ಬಿಡುವಾಗಿದ್ದೆ, ಹಂಗಾಗಿ ಇದನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ. ಡೈಲಿ ಒಂದೊಂದು ಸ್ವಲ್ಪ ಇಟ್ಕೊಂಡ್ರೆ ಕೆಲಸಗಳು ಮುಗಿಯುತ್ತೆ. ಒಂದೇ ದಿನ ಅಂದರೆ ಆಗಲ್ವಲ್ಲ, ಒಂದೇ ದಿನ ಮನೆ ಕೆಲಸ ಅದು ಇದು ಅಂದರೆ ಜಾಸ್ತಿ ಇದಾಗೋಗುತ್ತೆ, ಹೆವಿ ಆಗುತ್ತೆ, ನಮಗೂ ಮೈ ನೋವು ಆಗ್ತೈತೆ. ಸ್ವಲ್ಪ ಕೆಲಸಗಳು ಇಟ್ಕೊಂಡ್ರೆ ಅಷ್ಟೊಂದು ಹೆವಿ ಅನಿಸಲ್ಲ, ನಮಗೂ ಸ್ವಲ್ಪ ಕಷ್ಟ ಅನಿಸಲ್ಲ. ನೋಡಿ ಎಷ್ಟು ಇದಾವೆ ವಸ್ತುಗಳು ಅದರಲ್ಲಿ ಇಡವು. ಮತ್ತು ಇವತ್ತು ಸ್ವಲ್ಪ ವೇಸ್ಟ್ ಎಲ್ಲ ತೆಗ್ದಾಕಿ ಬೇಕಾಗಿರೋ ಮಾತ್ರ ಇಟ್ಕೊಂಡೆ. ಈ ಕಸ ಬರೀ ಧೂಳು, ಸೀಮೆಗಳು ಜಾಸ್ತಿ ಇದ್ವು, ಸೀಮೆ ಎಲ್ಲ ಗೂಡು ಕಟ್ಕೊಂಡು ಅದೆಲ್ಲ ಬರೀ ಸೀಮೆ ಗೂಡೆ ಜಾಸ್ತಿ ಇರೋದಲ್ಲಿ ಧೂಳೆಲ್ಲ ಕಾಣೋದು. ಇನ್ನು ಫೈನಲ್ ಎಲ್ಲ ಕ್ಲೀನ್ ಆಯ್ತು. ಇನ್ನು ಕಸ ಎಲ್ಲ ಎತ್ಬಿಟ್ಟು ಇನ್ನು ವೇಸ್ಟ್ ಎಲ್ಲ ಬಿಸಾಕಿ ಇನ್ನೆಲ್ಲ ನೀಟಾಗೆಲ್ಲ ಅದೆಲ್ಲ ಗುಡಿಸ್ಬಿಟ್ಟು ಇಲ್ಲದು ಇನ್ನು ಕೆಲಸ ಮುಗಿಯುತ್ತೆ. ನೋಡಿ ಅವಾಗ ಹೆಂಗಿತ್ತು, ಇವಾಗ ನೋಡಿ ಆ ಗೂಡು ಅಡಿಗೆಲ್ಲ ನೀಟಾಗೆಲ್ಲ ಜೋಡಿಸಿರೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತೈತೆ. ಈ ಸುಮಾರು ಅಂದರೆ ಒಂದು 15 ದಿವಸನೇ ಅಂದ್ಕೊತಿದ್ದೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು, ನೋಡೋಕೆ ಸ್ವಲ್ಪ ಅಸಹ್ಯವಾಗೈತೆ ಅಂತಂದು. ಮತ್ತು ಅದಕ್ಕೆ ಇವತ್ತು ಸ್ವಲ್ಪ ಕೆಲಸ ಏನಿರಲಿಲ್ವಲ್ಲ, ಹಂಗಾಗಿ ಇವತ್ತು ಇಟ್ಕೊಂಡೆ ಕೆಲಸಗಳೆಲ್ಲ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.